ಎಲ್ಲರಿಗೂ ನಮಸ್ಕಾರ. ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮೀಶೋದಿಂದ ನಾನು ಬ್ಯಾಂಗಲ್ಸ್ನ ಆರ್ಡರ್ ಮಾಡಿದ್ದೆ. ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ನೋಡಿ, ಇವಾಗ ನಾನು ಓಪನ್ ಮಾಡ್ತಿದ್ದೀನಿ. ಬನ್ನಿ ಓಪನ್ ಮಾಡಿಬಿಟ್ಟು ಯಾವ ಥರ ಬಂದಿದೆ ಏನು ಅಂತ ಎಲ್ಲ ನೋಡೋಣ. ನೋಡಿ, ನಾನಿವಾಗ ಓಪನ್ ಮಾಡ್ತಿದ್ದೀನಿ. ಅಂದರೆ ನಾವು ಯಾವಾಗಲೂ ಲೇಬಲ್ಸ್ನ ಕಟ್ ಮಾಡಬಾರ್ದು, ಸೈಡಲ್ಲಿ ಕಟ್ ಮಾಡಬೇಕು. ಯಾಕೆ ಅಂತಂದರೆ ರಿಟರ್ನ್ ಮಾಡಬೇಕು ಅಂತ ಹೇಳಿದರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನಿವಾಗ ಸೈಡಲ್ಲಿ ಕಟ್ ಮಾಡ್ತಿದ್ದೀನಿ. ಒಂದು ಸೈಡಲ್ಲಿ ನೋಡ್ಕೊಂಬಿಟ್ಟು ನಾನು ಈ ಸೈಡು ಕಟ್ ಮಾಡ್ತಿದ್ದೀನಿ. ಈ ಥರ ನೀವು ಕೂಡ ಸೈಡಲ್ಲಿ ಕಟ್ ಮಾಡಿ. ಯಾವಾಗಲೇ ಆಗಲಿ, ಯಾವುದೇ ಆರ್ಡರ್ ಮಾಡಿರಲಿ ಸೈಡಲ್ಲಿ ಕಟ್ ಮಾಡಿ. ಯಾಕೆ ಅಂತ ಅಂದರೆ ನೀವೇನಾದರೂ ರಿಟರ್ನ್ ಮಾಡಬೇಕು ಅಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಕೆಲವೊಬ್ಬರೊಬ್ಬರಿಗೆ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಬಾಕ್ಸ್ನಿಂದ ಕೊಟ್ಟಿದ್ದಾರೆ ಅವರು. ಆಲ್ರೆಡಿ ನೀವು ನೋಡ್ತಿರ್ಬೋದು, ಬಾಕ್ಸ್ ಎಲ್ಲ ಸ್ವಲ್ಪ ಹೀಗೀಗಾಗಿದೆ, ತೊಂದರೆ ಇಲ್ಲ. ಬ್ಯಾಂಗಲ್ಸ್ ಚೆನ್ನಾಗಿದ್ದರೆ ಆಯಿತು. ನಾನು ಅದೇ ಅಂದ್ಕೊಂಡು ಓಪನ್ ಮಾಡ್ತಾ ಇದ್ದೀನಿ. ಯಾವ ಥರ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು, ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು. ಒಂದು ಮ್ಯಾರೇಜ್ ಇತ್ತು, ಅದಕ್ಕೋಸ್ಕರ ನಾನು ತಗೊಂಡಿದ್ದೆ. ನೋಡಿ, ತೆಗಿಬೇಕಾದ್ರೆ ಕಿತ್ತೇ ಹೋಗ್ಬಿಡ್ತು. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಸೈಜ್ ಬಂದು ನಾನು 2.6 ಮಾಡಿದ್ದೆ. ನನಗೆ 2.6 ಸರಿ ಹೋಗುತ್ತೆ, ಹಾಗಾಗಿ ನಾನು 2.6ನ ಮಾಡಿದ್ದೆ. ಕಾಣಿಸ್ತಾ ಇದೆಯಾ? ನೋಡಿ, ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಅದಕ್ಕೆ ನಾನು ನೋಡಿ, ಇವಾಗ ಕಾಣಿಸ್ತಿದೆಯಲ್ಲ. ಹಾಂ, 2.6 ಮಾಡಿದ್ದೀನಿ. ನಿಮಗೆ ನೋಡಿಬಿಟ್ಟು ನಿಮಗೆ ಗೊತ್ತಾಗಿಲ್ಲ ಅಂತ ಅಂದರೆ ಸೈಜು ನಿಮ್ಮದು ಯಾವ ಸೈಜ್ ಇದೆ ಅಂತ ಹೇಳಿಬಿಟ್ಟು, ಏನಿಲ್ಲ, ನಿಮ್ಮ ಕೈಲಿರೋ ಬ್ಯಾಂಗಲ್ನ ತೆಗೆದ್ಬಿಟ್ಟು, ಆಲ್ಮೋಸ್ಟ್ ಕೆಲವ್ರ ಮನೇಲೆಲ್ಲ ಮಕ್ಕಳು ಇರ್ತಾರಲ್ವ, ಸ್ಕೇಲ್ ಏನಾದರೂ ಇದ್ದರೆ, ಇಲ್ಲಾಂದರೆ ಅಕ್ಕಪಕ್ಕದ ಮನೇಲಿ ಯಾವ್ದಾದ್ರು ಮಕ್ಕಳಿರೋ ಮನೇಲಿ ಸ್ಕೇಲ್ ಇದ್ದರೆ ತೊಗೊಂಬಿಟ್ಟು ಅಳತೆ ಮಾಡಿ ನೋಡಿ ಎಷ್ಟು ಬರುತ್ತೆ ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ತರಿಸಿ, ಆಯಿತಾ? ಇಲ್ಲಾಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ರಿಟರ್ನ್ ಆಪ್ಷನ್ ಇರುತ್ತೆ, ಸುಮ್ಮನೆ ಪದೇ ಪದೇ ಮಾಡ್ಕೋಬೇಕಲ್ಲ. ಅದಕ್ಕಿಂತ ನಿಮ್ಮ ಬಳೆ ಸೈಜೇ ನೀವು ನೋಡ್ಕೊಂಬಿಟ್ಟು ತರಿಸಿದ್ರೆ ಈಸಿ ಆಗಿಬಿಡುತ್ತಲ್ವ. ಹಾಗಾಗಿ ನಾನು ಅಷ್ಟೇ ನೋಡಿಬಿಟ್ಟು ತರಿಸಿದ್ದೆ. ನನಗೂ ಎಕ್ಸಾಕ್ಟಾಗಿ ನನ್ನ ಸೈಜ್ ಏನು ಅಂತೆಲ್ಲ ಗೊತ್ತಿರಲಿಲ್ಲ. ಬ್ಯಾಂಗಲ್ ಸೈಜ್ ಗೊತ್ತಿಲ್ಲದೆ ಇರೋದ್ರಿಂದ ನಾನು ನೋಡಿಬಿಟ್ಟು ತರಿಸಿದ್ದು. ನೋಡಿ, ಚೆನ್ನಾಗಿದೆ. ನನಗೆ ಹೇಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ, ತೊಂದರೆ ಇಲ್ಲ, ಚೆನ್ನಾಗಿದೆ. ನಾವು ಇಲ್ಲೆಲ್ಲ ಶಾಪಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ನನ್ನ ಮ್ಯಾರೇಜ್ ಟೈಮಲ್ಲೇ 4 ಬ್ಯಾಂಗಲ್ಸು, ಅಷ್ಟೊಂದೇನು ಸ್ಟೋನ್ ಇಲ್ಲ, ಏನಿಲ್ಲ, ಸುಮ್ಮನೆ 300 ರುಪೀಸು, 350, 400 ರುಪೀಸ್ ಎಲ್ಲ ಕೊಟ್ಟಿದ್ದೀನಿ. ಸುಮ್ಮನೆ ವೇಸ್ಟ್ ಅಂತ ಅನ್ನಿಸ್ತು. ಇದು ನಾನು ಕೊಟ್ಟಿರೋದು ಪ್ರೈಸ್ ಬಂದು ಓನ್ಲಿ 252 ರುಪೀಸು. ನೋಡಿ, 6 ಬ್ಯಾಂಗಲ್ ಬಂದಿದೆ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಹಾಗೆ ರೆಡ್ಡು ಮತ್ತು ಗ್ರೀನ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿದ್ದಾರೆ. ಹಾಗೆ ಮಿಡಲಲ್ಲಿ ಲಕ್ಷ್ಮಿ ಡಿಸೈನ್ ಕೂಡ ಇದೆ. ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸು. ಮ್ಯಾರೇಜ್ಗೆಲ್ಲ ವಿಯರ್ ಮಾಡ್ಬೋದು. ನಾವು ಗಾಜಿನ ಬಳೆ ಹಾಕ್ತೀವಲ್ಲ, ಅದ್ರ ಮಿಡಲಲ್ಲಿ ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಅದಕ್ಕೋಸ್ಕರನೇ ನಾನು ತರಿಸಿದ್ದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಎಂಡಿಂಗಲ್ಲಿ ನಾನು ಕೂಡ ಹಾಕಿಬಿಟ್ಟು ತೋರಿಸ್ತೀನಿ, ನೋಡಿ, ಆಯಿತಾ? ಯಾವ ಥರ ಕಾಣಿಸುತ್ತೆ ಏನು ಅಂತ ನೋಡಿ. ನನ್ನದು ಓಲ್ಡ್ ಬ್ಯಾಂಗಲ್ ಸೈಜಿಗೆ ಬಂದಿದೆ, ನೀವು ನೋಡ್ತಿರ್ಬೋದು. ಕರೆಕ್ಟ್ ಇದೆ ಸೈಜು. ನೋಡಿ, ನಾನು ತೋರಿಸ್ತಿದ್ದೀನಿ ಇವಾಗ. ನಾನು ಹೇಗೆ ಬರುತ್ತೋ ಅಂತ ಅಂದ್ಕೊಂಡ್ಬಿಟ್ಟಿದೆ, ತೊಂದರೆ ಇಲ್ಲ. ನೋಡಿ, ಹಾಕ್ತಿದ್ದೀನಿ, ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಕರೆಕ್ಟಾಗುತ್ತೆ. ನನಗೆ ಟೈಟು ಆಗ್ತಾಯಿಲ್ಲ, ಲೂಸು ಆಗ್ತಾಯಿಲ್ಲ, ಕರೆಕ್ಟ್ ಇದೆ ಸೈಜು. ಏನು ಗೊತ್ತಾ, ತುಂಬ ಟೈಟ್ ಬ್ಯಾಂಗಲ್ ತೊಗೊಂಡ್ಬಿಟ್ರೆ, ಲಾಸ್ಟ್ ಟೈಮ್ ಹಾಗೆ ತೊಗೊಂಡಿದ್ದೀನಿ, ತುಂಬ ಟೈಟ್ ಆಗ್ತಿದೆ ಇವಾಗ. ಅದೇನಂತ ಅಂದರೆ ಕೈಯೆಲ್ಲ ಗಾಯ ಆಗಿಬಿಡುತ್ತೆ ಹಾಕುವಾಗ. ಆಮೇಲೆ ಏನಾದರೂ ಗಡಿಬಿಡಿಗೆ ಹಾಕ್ಕೊಂಡು ಹೋಗ್ಬೇಕಂದ್ರೂ ಆಗೋದಿಲ್ಲ. ಹಾಗಂತ ತುಂಬ ಲೂಸು ತೊಗೋಬಾರ್ದು, ಚೆನ್ನಾಗಿ ಕಾಣಿಸೋದಿಲ್ಲ. ಕರೆಕ್ಟು ಫಿಟ್ ಆಗಿರುವಂಥದ್ದನ್ನು ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಲೂಸು ಇರಬಾರ್ದು, ಟೈಟು ಇರಬಾರ್ದು, ಆ ಥರ ತೊಗೋಬೇಕು.
ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೈಗೆ ಹಾಕ್ಕೊಂಡಾಗ. ಇದನ್ನು ಮಾತ್ರ ಹಾಕ್ಕೊಂಡು ಹೋಗಬಾರ್ದು, ಮಿಡಲಲ್ಲಿ ಗಾಜಿನ ಬಳೆ ಹಾಕಿಬಿಟ್ಟು ಹಾಕ್ಕೊಬೇಕು. ನಾನು ಯಾವ ಥರ ಅಂದರೆ ಈ ಕಡೆ 3 ಆ ಕಡೆ 3 ಹಾಕೋಣ, ಗಾಜಿನ ಬಳೆ ಮಿಡಲಲ್ಲಿ ಹಾಕೋಣ ಮ್ಯಾರೇಜ್ಗೆ ಅಂತ ಹೇಳಿಬಿಟ್ಟು ತರಿಸಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಯಾರಾದರೂ ಬೈ ಮಾಡಬೇಕು ಅಂತಿದ್ರೆ ಖಂಡಿತ ಹೋಗಿ ಮೀಶೋದಲ್ಲಿ ಬೈ ಮಾಡಿ. ಪ್ರೈಸು ಕೂಡ ಕಡಿಮೆ ಇದೆ, ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಯಾವುದೇ ಥರ ಡ್ಯಾಮೇಜು ಏನೂ ಆಗಿಲ್ಲ. ಬ್ಯಾಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ಬಳೆ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ ನಾನು ಈಸಿಯಾಗಿ ಓಪನ್ ಮಾಡ್ತೀನಿ, ಬಟ್ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ನೋಡಿ ಇವಾಗ ನಾನು ಬೇರೆ ಬ್ಯಾಂಗಲ್ಸ್ ಜೊತೆ ಮಿಕ್ಸ್ ಮಾಡಿ ನಾವು ಹಾಕ್ಕೊಂಡಾಗ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ತೀನಿ. ಸಿಂಗಲ್ ಬ್ಯಾಂಗಲೆಲ್ಲ ಹಾಕುವಾಗ ಬೇಕಾದರೆ ಹಾಕ್ಬೋದು, ಬಟ್ 2, 3 ಅಥವಾ 6 ಬ್ಯಾಂಗಲ್ಲು ಒಂದೇ ಕೈಗೆ ಹಾಕ್ಕೊಂಬಿಟ್ಟು ಹಾಗೆ ಹೋದರೆ ಅಷ್ಟೊಂದು ಲುಕ್ಕಾಗಿ ಕಾಣಿಸಲ್ಲ. ಅದೇ ಈ ಗಾಜಿನ ಬಳೆ ಏನಿರುತ್ತೋ ಅದ್ರ ಜೊತೆ ಮಿಡಲಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿವಾಗ ಈ ಗ್ರೀನ್ ಬ್ಯಾಂಗಲ್ಸ್ ಜೊತೆ ಹಾಕಿಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಮಿಕ್ಸ್ ಮಾಡಿಟ್ಟಾಗ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಇದು ಬ್ರೈಡ್ ಕೂಡ ಇಟ್ಕೋಬೋದು ಈ ಥರ ಬ್ಯಾಂಗಲ್ಸ್ನ ಈ ಡಿಸೈನಲ್ಲಿ, ಅಥವಾ ಯಾರೇ ಮ್ಯಾರೇಜ್ ಫಂಕ್ಷನ್ಗೆ ಅಥವಾ ಯಾವುದೇ ಫಂಕ್ಷನ್ಗೂ ಕೂಡ ಬಳೆ ಹಾಕುವಾಗ ಈ ಥರ ಹಾಕ್ಕೋಬೋದು. ನೋಡಿ ಇವಾಗ ನಾನು ನಿಮಗೆ ಹಾಕಿಬಿಟ್ಟು ತೋರಿಸ್ತೀನಿ. ಆಮೇಲೆ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಂತ ಅಂದರೆ, ನೀವು ಯಾವ್ದಾದ್ರು ಫಂಕ್ಷನ್ಗೆ ಹೋಗೋದಾದರೆ ಫಂಕ್ಷನ್ ಒಂದು 2-3 ದಿನ ಇದೆ ಅಂದರೆ ಆರ್ಡ್ರ್ ಮಾಡೋಕ್ಕೆಲ್ಲ ಹೋಗಬೇಡಿ. ಮೀಶೋದಲ್ಲಿ ಏನಂದರೆ ಪ್ರೈಸೆಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ, ಆದರೆ ಬೇಗ ಬರೋದಿಲ್ಲ, ಅದೇ ಪ್ರಾಬ್ಲಮ್ಮು. ಸ್ವಲ್ಪ ಲೇಟ್ ಆಗುತ್ತೆ ಬರುವಾಗ. ಹಾಗಾಗಿ ಸ್ವಲ್ಪ ಒಂದು 15 ಡೇಸ್ ಮುಂಚೆ ಈ ಥರ ನೀವು ಬುಕ್ ಮಾಡ್ಕೊಳ್ಳಿ, ತುಂಬ ಅರ್ಜೆಂಟಲ್ಲಿ ಮಾಡೋರು. ಇಲ್ಲಾಂದರೆ ಫಸ್ಟೇ ಮಾಡ್ಕೊಂಡ್ಬಿಡಿ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಅಂದರೆ ಬೇಗ ಬರೋದಿಲ್ಲ ಇದರಲ್ಲಿ ನಾವು ಆರ್ಡ್ರ್ ಮಾಡಿದ್ರೆ. ಅದಕ್ಕೋಸ್ಕರ ನಾನು ಮತ್ತೆ ನಿಮಗೆ ಹೇಳ್ತಿರೋದು. ನಾನು ಹಾಗೆ ಮ್ಯಾರೇಜ್ ಇರೋದು ನೆಕ್ಸ್ಟ್ ಮಂತು, ಆದರೆ ನಾನು ಇವಾಗಲೇ ಬಿಫೋರೇ ಎಲ್ಲನೂ ಕೂಡ ಬೈ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದಾಗಿ. ಬಟ್ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆಲ್ಲ ವಿಯರ್ ಮಾಡಿದಾಗ. ಅದಕ್ಕೋಸ್ಕರ ನಾವೆಲ್ಲದೂ ಕೂಡ ಗೋಲ್ಡಲ್ಲಿ ಹಾಕ್ಕೊಳ್ತೀವಿ ಅಂದರೆ ಆಗೋದಿಲ್ಲ ಅಲ್ವಾ. ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಗೆ ಇವಾಗಿನ ಪ್ರೈಸಲ್ಲಿ ಗೋಲ್ಡ್ ಈ ಸ್ಟೋನ್ ಬ್ಯಾಂಗಲ್ಸ್ ಎಲ್ಲ ಪರ್ಚೇಸ್ ಮಾಡೋದೆಲ್ಲ ಕನಸಿನ ಮಾತು. ಹಾಗಾಗಿ ಈ ಥರ ನಾವು ಬೈ ಮಾಡಿ ಯೂಸ್ ಮಾಡ್ಬೋದು. ಈಗ ಎಲ್ಲರೂ ಆಲ್ಮೋಸ್ಟ್ ಆರ್ಟಿಫಿಷಿಯಲ್ಲೇ ಹಾಕ್ತಾರೆ, ಹಾಗಾಗಿ ಚೆನ್ನಾಗೂ ಕಾಣಿಸುತ್ತೆ. ನೀವು ಬೈ ಮಾಡ್ಬೋದು. ಬಜೆಟ್ ಫ್ರೆಂಡ್ಲಿ ಕೂಡ ಇದೆ. 252 ರುಪೀಸ್ ಅಷ್ಟೇ ಇರೋದು ಪ್ರೈಸು. ಈಗ ಅದೇ ಶಾಪಲ್ಲೆಲ್ಲ ತೊಗೊಳ್ತೀವಿ ಅಂದರೆ ಕಾಸ್ಟ್ ನಾನು ತುಂಬ ಕಡೆ ಕೇಳಿದ್ದೀನಿ, ಏನು ಹೇಳ್ತೀರಾ 400, 500, 350 ಅಬೋನೇ ಇರುತ್ತೆ. 350, 400, 450, 500 ಈ ಥರ ಹೇಳ್ತಾರೆ. ಅದಕ್ಕೋಸ್ಕರ ಈ ಆನ್ಲೈನಲ್ಲಿ ಬೈ ಮಾಡ್ಕೊಳ್ಳೋದೇ ಒಳ್ಳೆಯದು. ನನಗಂತೂ ಅನ್ನಿಸ್ತು ಮೀಶೋದಲ್ಲಿ ಇದನ್ನು ತರಿಸಿದಾಗ ತುಂಬ ಚೆನ್ನಾಗಿದೆ ಅಂತ ಫೀಲ್ ಆಯಿತು, ಹಾಗಾಗಿ ತರಿಸಿದ್ದೀನಿ. ನೋಡಿ ಇವಾಗ ನಾನು ಮಿಕ್ಸ್ ಮಾಡಿ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಹೇಗಿದೆ ಅಂತ ಹೇಳಿಬಿಟ್ಟು. ಆಮೇಲೆ ನೀವು ಏನೇ ಪರ್ಚೇಸ್ ಮಾಡೋದಾಗಲಿ ಆನ್ಲೈನಲ್ಲಿ, ಮೀಶೋ ಇರಲಿ ಯಾವುದೇ ಆ್ಯಪಲ್ ಇರಲಿ, ಫ್ಲಿಪ್ಕಾರ್ಟು, ಅಮೆಝಾನು ಯಾವುದೇ ಇರಲಿ, ರಿಟರ್ನ್ ಆಪ್ಷನ್ ಇದೆಯಾ ಅಂತ ಹೇಳಿ ನೋಡಿಬಿಟ್ಟು ಆರ್ಡರ್ ಮಾಡಿ. ಯಾಕೆ ಅಂತ ಅಂದರೆ ಆಮೇಲೆ ಏನೋ ಕ್ವಾಲಿಟಿ ಸರಿ ಇರೋದಿಲ್ಲ, ಅಥವಾ ಬ್ರೇಕ್ ಆಗಿರುತ್ತೆ, ಅಥವಾ ನಿಮಗೆ ಇಷ್ಟ ಆಗೋದಿಲ್ಲ ಪ್ರಾಡಕ್ಟು, ಈ ಥರ ಎಲ್ಲ ಸಿಚುವೇಷನಲ್ಲಿ ನೀವು ಈಸಿಯಾಗಿ ರಿಟರ್ನ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿದ್ದೀನಿ. ಹಾಗಾಗಿ ನಾನು ಕೂಡ ಯಾವಾಗಲೂ ಅಷ್ಟೇ ರಿಟರ್ನ್ ಆಪ್ಷನ್ ಇದ್ದರೆ ಮಾತ್ರ ಆರ್ಡ್ರ್ ಮಾಡ್ತೀನಿ, ಇಲ್ಲಾಂದರೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ನಮಗೆ ಇಷ್ಟ ಆಗಿಲ್ಲ ಅಥವಾ ಏನಾದ್ರು ಬ್ರೇಕ್ ಆಗಿತ್ತು, ಕ್ವಾಲಿಟಿ ಇರಲಿಲ್ಲ, ಏನೋ ಪ್ರಾಬ್ಲಮ್ ಇತ್ತು ಅಂದರೆ ನಾವು ರಿಟರ್ನ್ ಮಾಡೋದಕ್ಕಾಗೋದಿಲ್ಲ. ನಮಗೆ ಫೀಲ್ ಆಗುತ್ತಲ್ವ ಲಾಸ್ ಆಯಿತು ಅಂತ. ಅದಕ್ಕಿಂತನೂ ನಾವು ಮೊದಲೇ ಚೆಕ್ ಮಾಡಿಬಿಟ್ಟು ಆರ್ಡರ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ, ಯಾವುದೇ ರಿಸ್ಕ್ ಇರೋದಿಲ್ಲ. ಆರಾಮಾಗಿ ನಮಗೆ ಇಷ್ಟ ಬಂದಂಗೆ ಮಾಡ್ಕೊಬೋದಲ್ವ. ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತಿರೋದು. ನೋಡಿ ಇವಾಗ ನಾನು ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಈ ಥರ ನೀವು ಮ್ಯಾರೇಜ್ ಫಂಕ್ಷನಿಗೆ ಅಥವಾ ಯಾವುದೇ ಫಂಕ್ಷನ್ಗಾದರೂ ಹಾಕೊಬೋದು. ತುಂಬ ಲುಕ್ಕಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫೋಟೋಸ್ಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡೋಕ್ಕೂ ಕೂಡ ತುಂಬ ಅಟ್ರಾಕ್ಷನ್ ಇರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ, ಹಾಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.